ನಮ್ಮ ಊರು ಮಹಾ ಊರಿದು, ಹಿರಿಹರಿವಾಣವೆಂಬ ನಮ್ಮ ಊರಿದು. ನಮ್ಮ ಊರಿದು, ಹಿರಿಹರಿವಾಣ ಎಂಬ ನಮ್ಮ ಊರಿದು. ಚಿದಾನಂದ ಜನಿಸಿದಂತ ನಮ್ಮ ಭೂಮಿದು, ಚಿದಾನಂದ ಜನಿಸಿದಂತ ನಮ್ಮ ಭೂಮಿದು. ಸದಾ ಭಕ್ತಿ ತುಂಬಿರುವ ನಮ್ಮ ನಾಡಿದು, ಸದಾ ಭಕ್ತಿ ತುಂಬಿರುವ ನಮ್ಮ ನಾಡಿದು. ನಮ್ಮ ಊರು ಮಹಾ ಊರಿದು, ಹಿರಿಹರಿವಾಣವೆಂಬ ನಮ್ಮ ಊರಿದು. ಆಂಧ್ರ ಕರ್ನಾಟಕದಿ ಮಧ್ಯ ಇರುವುದು, ಆಂಧ್ರ ಕರ್ನಾಟಕದಿ ಮಧ್ಯ ಇರುವುದು. ಅಂದವಾದ ದೇವಸ್ಥಾನ ಇರುವ ಊರಿದು, ಅಂದವಾದ ದೇವಸ್ಥಾನ ಇರುವ ಊರಿದು. ನಮ್ಮ ಊರು ಮಹಾ ಊರಿದು, ಹಿರಿಹರಿವಾಣವೆಂಬ ನಮ್ಮ ಊರಿದು, ಹಿರಿಹರಿವಾಣವೆಂಬ ನಮ್ಮ ಊರಿದು. ಚಿದಾನಂದಾವಧೂತ ಹುಟ್ಟಿದ ಊರಿದು, ಯಾರ ಕೈಗೆ ಸಿಕ್ಕಿಲ್ಲ ಅರಿವಾಣಿದು, ಯಾರ ಕೈಗೆ ಸಿಕ್ಕಿಲ್ಲ ಅರಿವಾಣಿದು. ಪುಣ್ಯ ಮಾಡಿದ ಪುರುಷನು ಜನಿಸಿದ ಊರಿದು, ಪುಣ್ಯ ಮಾಡಿದ ಪುರುಷನು ಜನಿಸಿದ ಊರಿದು. ಪಾಂಡವರು ವನವಾಸ ಮಾಡಿದಂತ ಊರಿದು. ನಮ್ಮ ಊರು ಮಹಾ ಊರಿದು, ಹಿರಿಹರಿವಾಣವೆಂಬ ನಮ್ಮ ಊರಿದು. ಅರಿಸಿಕ್ಕಿದವರಿಗೆ ಅರಿವಾಣ ಇದು, ಅರಿಸಿಕ್ಕಿದವರಿಗೆ ಅರಿವಾಣ ಇದು. ಅರಿಸಿಗದಿದ್ದವರಿಗೆಲ್ಲ ಅರಣ್ಯ ಇದು, ಅರಿಸಿಗದಿದ್ದವರಿಗೆಲ್ಲ ಅರಣ್ಯ ಇದು. ಸುತ್ತಮುತ್ತ ಹೆಸರು ಪಡೆದು ನಮ್ಮ ಭೂಮಿದು. सकल विद्य प्रदायकं नमामि श्रीवरसिद्धिविनायकं विघ्नध्वान्त निवारयं Thank you.
ದೊಡ್ಡ ಹರಿವಾಣದೊರುವ ದೊಡ್ಡ ಹರಿವಾಣ ಶ್ರೀ ಮಾರುತೇಶ್ವರ ಬಿಡದೆ ಸಲಗುವ ಭಾರವು ನಿಮ್ಮಾರು ದಯಮಾಡಿ ಪ್ರೇಕ್ಷಕರಲ್ಲಿ ವಿನಂತಿಸುವುದೇನೆಂದರೆ प्रसन्नवदनं जाये शुक्लांबरधर श्री विघ्नेश्वर शुक्लांबरधर श्री विघ्नेश्वर अंबाचुवर लंबोदर शुक्लांबरधर
ದೇವ ತಾವುದಾರಂತ ಕೇಳಿದೆ. ದೇವ ಸುಂಕುಲಮ್ಮ ದೇವಿ ಆಶೀರ್ವಾದದಿಂದ ಬಂದು ತಮ್ಮನ್ನು ಮಾತನಾಡಿಸುವ ಗೋನಾಳಿನ ಚಿಕ್ಕ ಕಂದ ಸಾರಥಿ ನಾನಲ್ಲವೇನೋ ದೇವ, ಹೇಳಿಕೊಂಡು ಬರಬೇಕು ನಿಮ್ಮ ನಾಮ ಅಂಕಿತವ. ಭೂಪತಿ ಬಾಲಕೃಷ್ಣಮೂರ್ತಿ ತಾವಾದರೆ ಬಂಗಾರದಿಂದ ಕಂಗೊಳಿಸುವ ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ. ಪೀಠೋಲಂಕರಿಸಿರಿ ಜಾಗ್ರತೆ. ಮುಂದೆ ಸ್ಟೇಜ್ ಮಾತ್ರ ಯಾವ್ದು ಇಡಂಗಲ್ಲ, ಮುಯಿಪಟ್ಟು ಮಾತ್ರ ಹಿಂದೆ ಇದೆ. ಅಬ್ದುಲ್ ಸಾಬ್ನವರು ಬಾಲಕೃಷ್ಣ ಪಾತಮಡ ಅಂತ ಅವರಿಗೆ ಪುಷ್ಪಮಾಲೆಯನ್ನು ಬಹುಮಾನಾಗಿ ಕೊಟ್ಟಿರ್ತಾರೆ. ಬಾಲಕೃಷ್ಣ ತಂದೆ ನಮ್ಮ ಗುರುವಾದಂಥ ಪಂಪಸಾವನವರಿಗೆ 1,000 ರೂಪಾಯಿಗಳನ್ನು ಬಹುಮಾನ ಕೊಟ್ಟಿರ್ತಾರೆ. ಆ ಗುರುವು ತೆಗೆದುಕೊಳ್ಳಬೇಕಂತ ವಿನಂತಿ. ಆಧಾರಗಳನ್ನು ಕೊಟ್ಟು ರಕ್ಷಣೆ ಆರೈಸುತ್ತೇವೆ. ಶಿವಾನಂದ್ ಅವರು ಬಾಲಕೃಷ್ಣ ಪಾತ ಮಾಡುವಂತವರಿಗೆ ಬೆಳ್ಳಿ ಉಂಗುರವನ್ನು ಬಹುಮಾನಾಗಿ ಕೊಟ್ಟಿರ್ತಾರೆ. ಚೆನ್ನಾಗಿ ಹೇಳಬಾಲ. ಗೋ ಬಲ ಬಾಲನೇ ಗೋಪಿ ಜರ ಚೋರನೇ ಅಂದವಾದ ಗೋಕುಲ ಚಂದದಿಂದ ಧರಿಸಿ ಅಂದವಾದ ಗೋಕುಲ ಚಂದದಿಂದ ಧರಿಸಿ ಧರಿಸಿ ಬಂದಂತ ಬಾಲ ಬಾಲನೇ ಗೋರನೇ
ಭೂಪತಿ ಮುಂದೇನು ಸಂಗತಿ? ಮತ್ಸ್ಯರೂಪವನ್ನು ತುಚ್ಛ ಸೋಮಕನ ಮತ್ಸ್ಯರೂಪವನ್ನು ತುಚ್ಛ ಸೋಮಕನ ನರ್ತಕಿಯರು ಭೂಪತಿ ಸಮುದ್ರದಲ್ಲಿ ಮುಳುಗಿ ಬಲಿ ಒಳ್ಳೆಯದು ಭೂಪತಿ. ಪಿಣ್ಣನ್ನು ಅಲಂಕರಿಸಿದ ಜಾಗೃತಿ. ಗೋಪಕಸ್ತ್ರೀಯರು ಮಾಡುವಂತವರಿಗೆ ಬೆಳ್ಳಿ ಕೈ ಕಡಗವನ್ನು ಬಹುಮಾನಾಗಿ ಕೊಟ್ಟಿರ್ತಾರೆ. ಅವರು ಬಾಲಕೃಷ್ಣ ಪಾದ ಮಾಡುವಂತವರಿಗೆ ಬೆಳ್ಳಿ ಉಂಗುರವನ್ನು ಬಹುಮಾನಾಗಿ ಕೊಟ್ಟಿರ್ತಾರೆ.
ಭೂಪತಿ ನಾನು ಬಂದು ಬಾಲ ಹೊತ್ತಾಯ್ತು. ಹಾ ನಮ್ಮ ಗೋಕುಲ ಪಟ್ಟಣದಲ್ಲಿ ಗೋಪಿಕಾ ಶ್ರೀಯರು ಎನ್ನನ್ನೇ ನನ್ನಿಸಿಕೊಂಡು ಕೃಷ್ಣ ಕೃಷ್ಣ ನಂದು ಕಲಾಪತಿಗಳು ಆರ್ಯಕಾನ ಗೋಕುಲ ನಗರಕ್ಕೆ ಸೂಚಿತ ರಕವನ್ನು ಬಿಡಂತು ನಾ ಸಸ್ಯಕ್ಕೆ ಹಾಕಿದ್ದೆ. ನಿಮಗೆ ಚಂದ ಭೂಪತಿ ಎನ್ನ ಕಾಸಿನವರು ಮತ್ತಕೂರ ಪಟ್ಟಣದವರಿಗೆ ತಲಾ 100 ರೂಪಾಯಿಗಳನ್ನು ಬಹುಮಾನವಾಗಿ ಕೊಡುತ್ತಾರೆ. ದುರ್ಯೋಧನ ಕರ್ಕೊಂಬರೋಣ. ದುರ್ಯೋಧನ ಕರ್ಣ ಇಬ್ರು ಕರ್ಕೊಂಬರ್ಬೇಕು. ನೋಡಿ ನೀ ನಗದೆ ದುರ್ಯೋಧನ ನನ್ನ ರೂಪ ನಿನ್ನ ಕಂಡಾಗ ಚಿರಲ್ ಬಡ್ದಂಗಾಯ್ತು ನನ್ನ ಎದೆಯಾಗ. ನಿನ್ನ ರೂಪ ನನ್ನ ಕಂಡಾಗ ಚಿರಲ್ ಬಡ್ದಂಗಾಯ್ತು ನನ್ನ ಎದೆಯಾಗ. ಮನಸಾತ ನಿನಮಾಗ ಮನಸಾತ ನಿನಮಾಗ. ಸಲೈನ್ಸ್ ಅಯ್ಯಮ್ಮವರ ಕರ್ಣಕ ಕಾಸದಿಂದ ಹಿರಿಯರಿ ಬಾಣದಲ್ಲಿ ನೆಲಗಂಡಿರುವ ಹಲ್ಮತ ಜನಕ ಪ್ರೀತಿ ದೇವರಾದ ಶ್ರೀ ಕಚ್ಚಲಿಂಗೇಶ್ವರ ಪಾದ ಪದ್ಮಗಳಿಗೆ ನಮ ನಮ. ಶುಭ್ರ ಹಬ್ರದಳಗ ಇಬ್ರಾಜಿಸುವ ದಡತು ಕೋಡಿ ಪ್ರವ ಸನ್ನಿಪನಂತೆ
ಧನದ ಉಡುರಾಜ ಕಡೆ ಎದುರಿಸುವಂತೆ ಕಡಿವ ಶಿವನ ಹರ್ಭಟದಿಂದ ಕಡುಬೀಗ್ರ ರೋಸದಿಂದ ಬಂದವರು ದಾರಿಯನ್ನು ಮುಂಭಾಗದಲ್ಲಿ ನಿಂತು ಮಾತನಾಡುವ ನೀನುದಾರು ನರನೇ. ಓಹೋ ದೇವ, ನಾವುದಾರಂದರೆ ಅಲ್ಲಿಲ್ಲದವರಿಗೆ ಬೆಲ್ಲ ಕೊಡಬಾರದು, ಮುದುಕರಿಗೆ ಮದುವೆ ಮಾಡಬಾರದು, ಮಕ್ಕಳ ಕೈಗೆ ಬಂದ ಮೇಲೆ ತಂದೆ ಹಿರಿತನ ಮಾಡಬಾರದು, ನನ್ನ ಹೆಂಡತಿ ಪತಿವ್ರತೆಯಲ್ಲಿ ತವರ ಮನೆಯಲ್ಲಿ 6 ತಿಂಗಳು ಬಿಡಬಾರದು, ಬಿಟ್ಟರೆ ಚಿಂತೆ ಇಲ್ಲ ವಾರಕ್ಕೊಂದು ದಿನ ಮಾತ್ರ ಹೋಗೋದು ಮರೆಯಬಾರದು. ಈ ಮಾನವ ಜನ್ಮ ಬಂದ ಮೇಲೆ ಗುರುವಿನ ಪಾದವನ್ನು ಹಿಡಿಯಲೇಬೇಕು. ಅಂತ ಗುರುವಿನ ಪಾದ ಸೇವೆಯನ್ನು ಮಾಡುತ್ತಾ ಬಂದ ತಮ್ಮನ್ನು ಮಾತನಾಡಿಸುವ ಸುಂದರ ಸಾರಥಿ ನಾನೆಲ್ಲವೇನೋ ದೇವ, ಹೇಳಿಕೊಂಡು ಬರಬೇಕು ನಿಮ್ಮ ನಾಮ ಅಂಕಿತವ. ಸಾರಥಿ ನಾವದಾರೆಂದರೆ ಹೌದಾರ ದೇವ. ಹತ್ತು ಭವನದಲ್ಲಿ ಚಿರಮ ಶಿವಕರಣ ಮೊದಲಾದ ಚಪ್ಪನ್ನಾರ ದೇಶ ರಾಜರಲ್ಲಿ ಕಪ್ಪು ಕಾಣಿಕವನ್ನು ತರಿಸಿ ಲೆಕ್ಕವಿಲ್ಲದೆ ಹಲೋ ಸಾರಥಿ ಭೂಪತಿ. ಸ್ವಕ್ಕಿನಿಂದ ಮಿಕ್ಕಿ ಮೀರಿದ ವೈರಿಗಳನ್ನ ಮಣ್ಣು ಮುಗಿಸುವ ಈ ರಾಜವೀರ ಎನ್ನ ಜಯಂಕಾರ ಶಬ್ದಕ್ಕೆ ಅಷ್ಟ ಚಿಕ್ಕಜಗಳು ಸಾರಥಿ ಭೂಪತಿ. ಸ್ವಕ್ಕಿನಿಂದ ಮಿಕ್ಕಿ ಮೀರಿದ ವೈರಿಗಳನ್ನ ಮಣ್ಣು ಮುಗಿಸ ಈ ರಾಜವೀರ ಎನ್ನ ಜಯಂಕಾರ ಶಬ್ದಕ್ಕೆ ಅಷ್ಟ ದಿಗ್ಗಜಗಳು ಭಾರತ ಭೂಪತಿ. ಎನ್ನ ಹಸ್ತದೋಳು ಮೆರಿವ ಈ ನನ್ನ ಗಜರ ದಂಡರ ದೆಪ್ಪಿಗೆ ಇದ ಭೂಮಂಡಲವೇ ಬಿಕ್ಕಿ ಬಿಕ್ಕಿ ನಿರ್ಜುವಾಯಿತು. ಇಂಥ ಹತ್ಯಾದ್ಭುತಾದು ರಾಷ್ಟ್ರನ ಪುತ್ರ ಗಾಂಧಾರಿದವ ಗರ್ಭ ಸಂಜಾತ ಕೌರವ ಮಹಾರಾಜನಂದ ತಿಳಿಯಲ ಸಾರದೆ ಕೌರವ ಮಹಾರಾಜರ ತಾವಾದರೆ ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ. ಸಾರದೆ ಭೂಪತಿ. ಈ ಸುಂದರವಾದ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಸದಕುಂಡಲ ಮಂಡಲ ಮಂಡಿತ ಉದ್ದಂಡ ಇಂದುರಾಯರ ಗಂಡ ಅಂತ ಪಾಂಡವರ ಅಗ್ರಜರ್ಯ ಧರ್ಮ ಹೀಗ್ರಯನು ರಾಜಾದ ರಾಜಗಳ ಹಿಮ ಧರ್ಮರಾಜನು ಮೂರ ಜಗದಳ ಶೋಚಿಕವಾದ ರಾಜ ಸುಗಿ ನಿರ್ಮಿತಿಯಾದ ದುರ್ಬಲದ ಕರ್ಪೂರರ ನಿರ್ಜರ ಶತರಂಗ ಮಾರ್ಬಲ ಸಾರದೆ ಭೂಪತಿ. ಹಾಸವ ಮಂಟಪದೊಳ ಅದೃಷ್ಟಮತಿಗಳಾದ ದ್ರೌಪದಿ ಎನ್ನಮ್ಮ ಶ್ರೇಷ್ಠನನ್ಸದೆ ಮಾನನಷ್ಟ ಮಾಡಲ ಹುಟ್ಟಿದ ಸಿಟ್ಟಿನಿಂದ ತಟ್ಟನೆ ನನಗಿಷ್ಟವಾದ ಕರ್ಣನಿಗೂ ಶ್ರೇಷ್ಠನಾದ ಸಗಿನಿ ಮಾವನಿಗೂ ನನಗಿಷ್ಟವಾದ ಕಾರ್ಯವನ್ನು ಹೇಳಬೇಕಂದು ದಿಟ್ಟವಾಗಿ ಬಂದಿರುವನು ಖಂಡಿಯ ಸಾರಥಿ ಸಂಗತಿ ತಿಳಿದು ಭೂಪತಿ. ಮುಂದೇನ ಸಂಗತಿ? ಬಲಿ ಬಲಿ ಸಾರಥಿ ಮತ್ತೇನು ಭೂಪತಿ? ಮಂಡಿತಗಳ ಮಂಡಲ ಕಂಡ ತೇಜ ಮಂಡಿತ ಯಶೋದ್ದಂಡ ಯುದ್ಧ ಪ್ರಜನಾದ ಕಲಿಕರ್ಣಮ್ಮ ಶೀಘ್ರ ಬರೆಯುವ ಸಾರಥಿ ನಮಿಸ್ಕೊಂಡಾಲು ಭೂಪತಿ. ಪೀಠವನ್ನು ಅಲಂಕರಿಸಿರಿ ಜಾಗೃತಿ. ಕಲಿಕರ್ಣ ಕಲಿಕರ್ಣ ಕರ್ಣ ಕರ್ಣ ಕರ್ಣ. ಬೆಂಗಿ ಗರ್ಜಪ್ಪನವರು ದುರ್ಯೋಧನ ಪಾಠ ಮಾಡುವಂತವರಿಗೆ ಈ ಪುಷ್ಪಮಾಲೆಯನ್ನು ಮತ್ತು 1,100 ರೂಪಾಯಿಗಳನ್ನು ಬಹುಮಾನಾಗಿ ಕೊಟ್ಟಿರ್ತಾರೆ. ಕಲಿಕರ್ಣ ಕರ್ಕಮರಣ ಕರ್ಣ.
ಹರವಾಣ ಶಂಕರಪ್ಪನ ಅವರು ದುರ್ಯೋಧನ ಪಾತ್ರ ಮಾಡುವಂತವರಿಗೆ ಈ ಪುಷ್ಪಮಾಲೆಯನ್ನು ಬಹುಮಾನ ಕೊಟ್ಟಿರ್ತಾರೆ. ಸಣ್ಣ ಸನ್ಮಾನ ಕಾರ್ಯಕ್ರಮ ಆದಿನಾರಾಯಣ ಸರ್ ಅವರು ಬಂದಿಲ್ಲೇನಿಲ್ಲ. ಅವರ ಪುತ್ರರಾಗಿರ್ತಕ್ಕಂಥ ಶ್ರೀಧರ್ ರೆಡ್ಡಿ ಸರ್ ಅವರು ವೇದಿಕೆ ಮೇಲೆ ಬರಬೇಕು. ಅದೇ ರೀತಿಯಾಗಿ ಅವರ ಕೃಷ್ಣ ಸಾಗರ್ ರೆಡ್ಡಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಅದೇ ರೀತಿಯಾಗಿ ನಮ್ಮ ಮಾಸ್ಟರ್ ಆಗಿರ್ತಕ್ಕಂಥ ಪಂಪೈ ಸ್ವಾಮಿ ಅವರು ಸಾರ್ಗನವರು ಕೂಡ ವೇದಿಕೆ ಮೇಲೆ ಬರಬೇಕು. ಆದರೆ ಇದು ಸಣ್ಣ ವಿಶೇಷ ಏನಂದ್ರೆ ಈ ನಾಟಕ ಕೀಚಕನ ಪಾತ್ರ ಮಾಡಿರ್ತಕ್ಕಂಥ ನಮ್ಮ ಊರಿನ ಹನುಮಂತಣ್ಣವರಿಗೆ ರೋಟು ಕಾಲು ಸರಿ ಇಲ್ದದಕ್ಕಾಗಿ ಆ ಪಾತ್ರ ನಿಂತ್ಕೊಂಡು ಹೋಗೋದಕ್ಕಾಗಿ ನಮ್ಮೂರಿಗೆ ನಮ್ಮ ನಾಟಕ ಸಂಘದವ್ರು ಕೇಳತ್ತಡೆ ನಮ್ಮೂರಿಗೆ ಬಂದು ಆದ್ರಪ್ಪ ನಾನು ಮಾಡ್ತೀನಿ ಪಾತ್ರ ಅಂತೇಳಿ ಎಳ್ಳಾರ್ತಿ ದರ್ಗಣ್ಣವ್ರು ಬಂದಿದ್ದಾರೆ. ಅವರು ಕೀಚಕನ ಪಾತ್ರ ಮಾಡೋದಕ್ಕಾಗಿ ನಮ್ಮ ಕಲಾ ಸಂಘದಿಂದ ಊರಿನ ಪರವಾಗಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದ ಹೇಳುತ್ತಾ ಈ ಸ್ಟೇಜ್ ಮೇಲೆ ಬರ್ಬೇಕಂತೇಳಿ ಈ 4 ಜನರು ಮೇಲ್ಗಡೆ ಬರ್ಬೇಕಂತೇಳಿ ಮನವಿ ಮಾಡ್ತಾ ಇದ್ದೀವಿ. ಪ್ರೇಕ್ಷಕರಲ್ಲಿ ವಿನಂತಿಸುವುದೆಂದರೆ ಪ್ರತಿ ವರ್ಷ ಸಂಪ್ರದಾಯದಂತೆ ಶ್ರೀ ಮಾರುತೇಶ್ವರ ಅಂದರೆ ಆಂಜನೇಯ ಸ್ವಾಮಿ ರಥ ಮಹೋತ್ಸವದ ಅಂಗವಾಗಿ ಈ ದೊಡ್ಡ ಹರಿವಾಣ ಗ್ರಾಮದಲ್ಲಿ ಇಂದು ಪಾಂಡುಜಿ ಎಂಬ ಕರ್ನಾಟಕ ನಾಟಕವನ್ನು ನಡೆಯುತ್ತದೆ. ಪ್ರತಿ ವರ್ಷ ಸಂಪ್ರದಾಯದಂತೆ ಒಳ್ಳೆ ಅಚ್ಚುಕಟ್ಟಿನಿಂದ ಈ ಗ್ರಾಮದಲ್ಲಿ ಒಳ್ಳೆ ಭಕ್ತಿಪೂರ್ವಕವಾಗಿ ಈ ಜಾತ್ರೆಯನ್ನು ಯಶಸ್ವಿಗೊಳಿಸುತ್ತಾರೆ. ಮಾಡಿ ಫೋಟೋ ಮಾತ್ರ ಸ್ಟೇಜ್ ನಲ್ಲಿ ಇಳ್ಬೇಡ್ರಪ್ಪ. ಅಲ್ಲಿ ಆಂಜನೇಯನ ಗುರ್ತೆ ಕಾಲ ಒಳಗೆ ಹಿಂದ್ಗಡೆ ಅದು ಹೇಳ್ರಿ. ದಯಮಾಡಿ ಯಾರು ಇಳಿಯಕ್ಕೆ ಚಾನ್ಸ್ ಕೊಡಂಗಿಲ್ಲ. ಈ ಜಾತ್ರೆ ಒಳ್ಳೆ ಭಕ್ತಿಪೂರ್ವಕವಾಗಿ ಒಳ್ಳೆ ಶ್ರದ್ಧೆಯಿಂದ ಒಳ್ಳೆ ಕ್ರಮ ಶಿಕ್ಷಣವಾಗಿ ಈ ವರ್ಷ 5 ದಿನ ಪರ್ಯಾಂತರ ಪ್ರವಚನ ಕಾರ್ಯಕ್ರಮ, ತದನಂತರ ತೇರಿನ ಒಂದು ಉತ್ಸವದ ಕಾರ್ಯಕ್ರಮ ಹಾಗೂ ಇಂದು ನಡೆಯತಕ್ಕಂಥ ಒಂದು ಪಾಂಡುರಂಗ ಭಜನೆ ಒಳ್ಳೆ ಭಕ್ತಿಪೂರ್ವಕವಾಗಿ ತೇರನ್ನು ನಡೆಸ್ತಾ ಬಂದಿದ್ದಾರೆ. ಈ ತೇರಿನ ಒಡೆಯರಾಗಿರ್ತಕ್ಕಂಥ ನಮ್ಮ ಈ ಗ್ರಾಮದ ಒಡೆಯರು ಆದಿನಾರಾಯಣ ರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಇಂತಿಷ್ಟು ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಆ ಭಗವಂತನ ಒಂದು ಆಶೀರ್ವಾದದಿಂದ ಅವರ ಪುತ್ರರಾಗಿರ್ತಕ್ಕಂಥ ಶ್ರೀಧರ್ ರೆಡ್ಡಿ ಗೌಡರು ಆಗಮಿಸಿದ್ದಾರೆ. ಅವರು ಸ್ಟೇಜ್ಗೆ ಆಗಮಿಸಬೇಕಾಗಿ ವಿನಂತಿ. ಹಾಗೂ ಇಡೀ ಗ್ರಾಮದ ಹರಿಚಂದ್ರ ರೆಡ್ಡಿ ಗೌಡರು ಇವರ ಪುತ್ರ ಕೃಷ್ಣ ಸಾಗರ್ ರೆಡ್ಡಿ ಅವರು ಸಹಿತ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಹಾಗೂ ನಮ್ಮ ಆಧ್ಯಾತ್ಮಿಕ ವಿಷಯದಲ್ಲಿ ಪ್ರವರ್ತರಾಗಿರ್ತಕ್ಕಂಥ ನಮ್ಮ ಎಳ್ಳಾರ್ತಿ ದರ್ಗಣ್ಣವರು ಅವರು ಇಂದಿನ ದಿನ ಕೀಚಕನ ಪಾತ್ರ ವಹಿಸ್ತಾ ಇದ್ದಾರೆ. ಅಂದ್ರೆ ಪಾತ್ರದಲ್ಲಿ ಕೀಚಕ
ಗುಣದಲ್ಲಿ ಜ್ಞಾನಿ, ಪಾತ್ರದಲ್ಲಿ ಕೀಚಕ, ಗುಣದಲ್ಲಿ ಜ್ಞಾನಿ. ಮತ್ತೆ ಅದೇ ಕೀಚಕನ ಬುದ್ಧಿ ಐತಿ ತಿಳ್ಕೊಬರ್ರಿ ಯಾರು. ಪಾತ್ರ ತೋರಿಸ್ಬೇಕು, ಕೀಚಕನ ಪಾತ್ರ ಯಾವ ರೀತಿ ಇತ್ತು, ಕೀಚಕ ಅಂದ್ರೆ ಏನು, ಅದೇ ರೀತಿಯಾಗಿ ಮಾಡ್ತಕ್ಕಂಥ ಆ ಪಾತ್ರದೊಂದು ವೈಶಿಷ್ಟ್ಯತೆಯನ್ನು ತೋರಿಸ್ತಕ್ಕಂಥ ನಮ್ಮ ಯಲ್ಲಾರ್ತಿ ಗ್ರಾಮದ ದರ್ಗಣ್ಣ ಅವರು ಇವತ್ತಿನ ದಿನ ಒಂದು ನಟರಾಜರ ಸೇವೆ ಸಲ್ಲಿಸ್ತಾ ಇದ್ದಾರೆ. ಮತ್ತು ಈ ಗ್ರಾಮದ ಗುರು ಹಿರಿಯರೆಲ್ಲರಿಗೂ, ಗ್ರಾಮದ ಗಣ್ಯಮಾನ್ಯ ವ್ಯಕ್ತಿಗಳಿಗೂ, ಗ್ರಾಮದ ರೈತ ಬಾಂಧವರಿಗೂ, ಎಲ್ಲ ಚಿಕ್ಕ ಬಾಲಕರಿಗೂ, ತಾಯಂದಿರಿಗೂ ಎಲ್ಲರಿಗೂ ಈ ನಾಟಕ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈಗ ಸ್ಟೇಜ್ ಆಗಮಿಸತಕ್ಕಂಥ ಗಣ್ಯಮಾನ್ಯ ವ್ಯಕ್ತಿಗೂ ಸನ್ಮಾನವನ್ನು ನಡೆಯುತ್ತದೆ. ಮೊದಲನೇದಾಗಿ ಪಂಪಾಯಿ ಸಾಮ್ನವರಿಗೆ ಆಗ್ಲೂರು ಅಣ್ಣ ಬಾರ್ಕಿ ಅಯ್ಯಪ್ಪ ಬಂದು ಸನ್ಮಾನ ಮಾಡ್ಬೇಕಂತೇಳಿ ಕೇಳ್ತಾ ಇದ್ದೀವಿ. ಅದೇ ರೀತಿಯಾಗಿ ಶ್ರೀಧರ್ ರೆಡ್ಡಿ ಸರ್ ಅವರಿಗೆ ಆಲಿ ಲಿಂಗಣ್ಣ, ಮಾನ್ಯ ಕಾಳಿಂಗ ಮಾಮನವ್ರು ಬಂದು ಸನ್ಮಾನ ಮಾಡ್ಬೇಕಂತೇಳಿ ಕೇಳ್ತಾ ಇದ್ದೀವಿ. ಅದೇ ರೀತಿಯಾಗಿ ಕೃಷ್ಣ ಸಾಗರ್ ರೆಡ್ಡಿ ಅವರಿಗೆ ಗರ್ಜಪ್ಪಣ ಬಸಪ್ಪ ಮಾಲಾರ್ಪಣೆ ಮಾಡ್ಬೇಕಂತ ಕೇಳ್ತದೆ. ಇಲ್ಲ ಎಲ್ಲಿ ಹಲೋ. ಅದೇ ರೀತಿಯಾಗಿ ದರ್ಗಣ್ಣವರಿಗೆ ಆಲ್ಗುರಣ್ಣ, ಗುರ್ಲಿಂಗಣ್ಣ ಸನ್ಮಾನ ಮಾಡು. ಬಾರಿ ಕಡೆ ಬರ. ಇದೇ ರೀತಿಯಾಗಿ ಈ ನಾವು ಬಯಲಾಟಕ್ಕೆ ಗುಡಿ ಅಧ್ಯಕ್ಷರಾಗಿರ್ತಕ್ಕಂಥ ಆಯ್ದನಾನ್ ರೆಡ್ಡಿ ಸರ್ ಅವರು 30,000 ರೂಪಾಯಿಯನ್ನು ಈ ಕಲಾ ಸಂಘಕ್ಕೆ ಕೊಡ್ತಿದ್ದಾರೆ. ಅದೇ ರೀತಿಯಾಗಿ ಅವರ ಪುತ್ರನಾಗಿರ್ತಕ್ಕಂಥ ಶ್ರೀಧರ್ ರೆಡ್ಡಿ ಸರ್ ಅವರು ಕೂಡ 20,000 ರೂಪಾಯಿ ಪ್ರತಿ ವರ್ಷ ಕೊಟ್ಟಂತೆ ಕೊಡ್ತಿದ್ದಾರೆ. ಈ ಸಂಘಕ್ಕೆ 50,000 ರೂಪಾಯಿಯನ್ನು ಅವರು ನೀಡಿದಕ್ಕಾಗಿ ಅವರಿಗೆ ಈ ಕಲಾ ಸಂಘದಿಂದ ಅವರಿಗೆ ಹೃತ್ಪೂರ್ವಕ ಧನ್ಯವಾದ ತಿಳಿಸ್ತಾ ಇದೀವಿ. ಹೋದ ವರ್ಷ ನಮ್ಮ ಹುಸೇನ್ ಸಾಬ್ನವರು ಅವ್ರ ತಂದೆ ತೀರ್ಕೊಂಡೋದಕ್ಕೆ ನಾಟಕ ಮುಗ್ಗ ಇತ್ತು, ಅವರು ಆಡ್ಲಿಕ್ಕೆ ಆಗ್ಲಿಲ್ಲ. ಅದಕ್ಕಾಗಿ ಇದೊಂದು ವರ್ಷ ನನಗೆ ಅವಕಾಶ ಕೊಡ್ರಿ ಅಂದದಕ್ಕಾಗಿ ನಮ್ಮ ಆಜ್ಞಾರೆಡ್ಡಿ ಸರ್ ಅವರು ಸರಿಯಪ್ಪ ಮತ್ತೆ ಅವು ಆಡಿದ್ದೆ ಆಡ್ತಾ ಇದ್ರಲ್ಲ, ಬೇರೆದು ಆಡಿದ್ರೆ ಬೇಸಿತ್ತು ಅಂದ್ರು. ಆದ್ರೂ ಕೂಡ ಹೋದ ವರ್ಷ ಅನಿವಾರ್ಯ ಕಾರಣವಾಗಿ ಅವ್ರಿಗೆ ಇಲ್ಲದಕ್ಕಾಗಿ ಈ ಸಾರಿ ಆಡಲಿಕ್ಕೆ ಅವ್ರು ಕೂಡ ಒಪ್ಪಿಗೆ ಕೊಟ್ಟಿದ್ದಕ್ಕಾಗಿ ಅವ್ರು ಹುಸೇನಣ್ಣ ಪರವಾಗಿ ಕೂಡ ಅವ್ರಿಗೆ ಕೂಡ ಹೃತ್ಪೂರ್ವಕ ಧನ್ಯವಾದ ಹೇಳ್ತಾ ಇದ್ದೀವಿ. ಅವರು ಕೂಡ ಈ ನಾಟಕಕ್ಕೆ ಅಂದಾಜು ಒಂದು 60-70,000 ಖರ್ಚು ಬಂದ್ರು ಕೂಡ ಅವರೇ ನೀಡಿಕೊಳ್ತಿದ್ದಾರೆ. ಅವರಿಗೆ ಕೂಡ ಆಂಜನೇಯ ಕಾಶಿ ವಿಶ್ವನಾಥ ದೇವರು ಅವ್ರಿಗೆ ಆರೋಗ್ಯ ಕೊಟ್ಟು ಸದಾ ಒಳ್ಳೇದು ಮಾಡ್ಲಿ ಅಂತ ಹೇಳುತ್ತಾ ಈ ಅವಕಾಶ ಕೊಟ್ಟಿರ್ತಕ್ಕ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದ. ಹಲೋ ಹಲೋ. ಹರಿವಾಣ ಗ್ರಾಮದ ನನ್ನ ಅಣ್ಣ ತಮ್ಮಂದಿರರಿಗೆ, ಅಕ್ಕ ತಂಗಿಯರಿಗೆ, ಗುರು ಹಿರಿಯರಿಗೆ, ಈ ಊರಿನಲ್ಲಿ ಎಲ್ಲರಿಗೆ ಎಲ್ಲ ಜಾತಿಯವರು ನನ್ನ ಆತ್ಮಾಭಿಮಾನಿಗಳಿದ್ದಾರೆ. ನಮ್ಮ ಆಗಲೂರಪ್ಪ ಆಗಿರ್ಬೋದು, ಹನುಮಂತ ಆಗಿರ್ಬೋದು, ಎಲ್ಲ ಆದಿನಾರಾಯಣ ರೆಡ್ಡಿ ಆಗಿರ್ಬೋದು. ನಿನ್ನೆ ನಾನು 12 ಗಂಟೆವರೆಗೆ ಇಲ್ಲೇ ಪುರಾಣ ನಡೆಸಿದೆ. ಅದಕ್ಕಾಗಿ ನಾನು ಆಟ ಆಡೋದು ಆಮೇಲೆ ಈ ಊರಿನವರು ಎಲ್ಲರ ಕಲಿತು ನನಗೆ ಗೌರವ ಕೊಟ್ಟು ಸನ್ಮಾನ ಮಾಡ್ಯಾರ. ನಿಮಗೆ ಎಲ್ಲರಿಗೆ ಸನ್ಮಾನ ಮಾಡೋದಾಗೋದಲ್ಲ, ನಿಮ್ಮೆಲ್ಲರ ಪಾದಕ್ಕೆ ನಾನು ನಮಸ್ಕಾರ ಮಾಡಿ ಹೇಳ್ತಾ ಇದ್ದೀನಿ. ಅನವಸರವಾಗಿ 2 ದಿವಸ ಹನುಮಂತ ನಾವು ಆಟಕ್ಕೆ ಬರ್ಬೇಕಪ್ಪ ಅಂತ ನಾನು ನಮ್ಮ ಶಿಗರಗಡ್ಡ ಉಮಾಪತಿ ಮಾತಾಡಿದ್ವಿ. 2 ದಿವಸದಾಗ ಹನುಮಂತ ಕಾಲಿಂಗ್ ಆಗೈತೆ ಅಣ್ಣ, ಏನು ಮಾಡ್ಬೇಕು, ಊರಾಗಳವ್ರು ಆಟ ಮುಗಿಸೋದಿಲ್ಲ, ಹೆಂಗನ ಮಾಡಿ. ಅವರು ನಮಗೆ ಭಾಳ ಅಭಿಮಾನ. ಹನುಮಂತನ ಆಟಕ್ಕೆ ಪ್ರತಿ ಸಾಲ ನಾವು ಬರ್ತಾ ಇದ್ದೀವಿ. ಅದಕ್ಕಾಗಿ ಅವ್ರಿಗೆ ಹಿಂಗಾಗಿರೋದು ದುರಾದೃಷ್ಟ. ಅದಕ್ಕಾಗಿ ಅವರು ಮಾತಿಗೆ, ಎಲ್ಲರೂ ಊರಿನ ಮಾತಿಗೆ ನಾನು ಇಲ್ಲಿಗೆ ಬಂದೀನಿ. ಸಮಯ ಯಾರು ಅವಸರ ಬೀಳಬಾಡ್ರಿ, ನಿಮ್ಮ ಮಾತುಗಳು ನೀವೆಲ್ಲ ನಿಧಾನವಾಗಿ ಹೇಳಿಕೊಡ್ರಿ. ಸಮಯ ಕೊಡುವುದು ಬಿಡುವುದು ಅದು ನಿಮ್ಮಿಷ್ಟ. ಸಮಯ ಕೊಟ್ಟಷ್ಟು ನಾನು ಉಪಯೋಗ ಮಾಡ್ಕೊಂತಾನೆ ಅಂತ ಹೇಳುತ್ತಾ ನಿಮ್ಮೆಲ್ಲರಿಗೆ ಕೈ ಮುಗಿದು ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಈಗ ಅದೇ ರೀತಿಯಾಗಿ
ಸಂತೆಕೂಡಲೂರು ಶರಣರಾಗಿರ್ತಂತಹ ಕಾದರ್ಬಾ ಸಾಬ್ ಅವರು ಸಹಿತ ಸ್ಟೇಜ್ಗೆ ಆಗಮಿಸಬೇಕಾಗಿ ವಿನಂತಿ ಅರ್ಜೆಂಟ್ ಆಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ. ಮತ್ತೊಮ್ಮೆ ಪ್ರೇಕ್ಷಕರಲ್ಲಿ ಉಳಿಸಿದರೆ ಬೂಗುಂಟೆ ಗ್ರಾಮದ ವಿಶ್ವನಾಥ್ ಸೌಕಾರ್ ಅವರು ಇವತ್ತು ಈ ಬಯಲಾಟದ ಒಂದು ಕಲಾವಿದರನ್ನ ಮುಂತರಬೇಕಾದ್ರೆ ವಿಶ್ವನಾಥ ಸೌಕಾರ ಬೂಗುಂಟೆಯವರು ಬಿಟ್ಟ ಮೇಲೆ ಯಾರೂ ತಂದಿಲ್ಲ, ಅಂಥವರು ಆಗಮಿಸಿದ್ದಾರೆ. ಅವರು ಸ್ಟೇಜ್ಗೆ ಆಗಮಿಸಬೇಕಾಗಿರುತ್ತೆ. ದಯವಿಟ್ಟು ವಿಶ್ವನಾಥ್ ಸೌಕಾರ್ ಅವರು ಆಗಮಿಸಬೇಕಾಗಿ ಸ್ಟೇಜ್ಗೆ. ಹಾಗೂ ಇದೇ ಗ್ರಾಮದಲ್ಲಿ ನಮ್ಮ ಶಿಷ್ಯನಾಗಿರ್ತಕ್ಕಂಥ ಹನುಮಂತ, ಅರ್ಜುನ ಹಾಗೂ ಕೃಷ್ಣ, ರಾಮೇಶಪ್ಪ ಇವರಿರುವರು ಶ್ರೀಕೃಷ್ಣ ಅರ್ಜುನ ಪಾತ್ರದಲ್ಲಿ ಅವರ ವಾಣಿ, ಅವರ ಮಾತುಕ ಚಾತುರ್ಯವನ್ನು ಕಂಡು ನಮ್ಮ ವಿಶ್ವನಾಥ್ ಸೌಕಾರ್ ಇವರು ಕರ್ನಾಟಕ ಅಕಾಡೆಮಿ ಕಡೆಯಿಂದ ಗೌರವ ಪ್ರಶಸ್ತಿಯನ್ನು ಕೊಡಿಸಿದ್ದಾರೆ. ಅಂತ ವಿಶ್ವನಾಥ್ ಸೌಕಾರ್ ಇವರು ಬಂದಿದ್ದಾರೆ. ಅವರು ದಯವಿಟ್ಟು ಆಗಮಿಸಬೇಕಾಗಿ ವಿನಂತಿ. ನಮ್ಮ ಒಂದ್ವಾಲ್ ಪಂಚಾಯತ್ನವರಿಗೆ ಮಸನ ಡಾಕ್ಟರ್ ಅವರು 500 ರೂಪಾಯಿ ಹೈರ್ ಮಾಡ್ತಾರೆ. ಅವರನ್ನು ಸ್ವೀಕರಿಸಬೇಕೆಂದು ವಿನಂತಿ. ಇವರು ಬರೇ ಡಾಕ್ಟರ್ ಅಲ್ಲ, ಶರಣರು. ಅವರ ವಾಕ್ಯ ನಮಗೆ ಗುರುತು. ಅವರು ಎಂಥವರು, ಅವರು ಎಂಥ ಶರಣರು, ಶರಣತ್ವವನ್ನು ಅವರು ಪಡ್ಕೊಂಡಂಥವರು. ಅವರು ಇಂದಿನ ದಿನ ನಮಗೆ 500 ರೂಪಾಯಿಗಳನ್ನು ಆಶೀರ್ವಾದ ಪೂರ್ವಕವಾಗಿ ಸಲ್ಲಿಸಿದ್ದಾರೆ. ಅವರಿಗೂ ಅವರ ಮನೆತನಕ್ಕೂ ಶ್ರೀ ಶಾಂಭವಿ ಆಯುರಾರೋಗ್ಯವನ್ನು ಕೊಟ್ಟು ರಕ್ಷಿಸುತ್ತೇವೆ, ಆರೈಸುತ್ತೇವೆ. ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನ ಪೂದುಪ್ಪ ಗ್ರಾಮದ ವಿಶ್ವನಾಥ ಅಣ್ಣನವರಿಗೆ ನಮ್ಮ ಅರ್ಜುನ ಪಾತ್ರ ಮಾಡಿದಂಥ ಕಟಿಕರ್ ದೊಡ್ಡ ಹನುಮಂತ ಇವರು ಶಾಲ್ವ ಹೊದಿಸುತ್ತಿದ್ದಾರೆ. ಹಾಗೂ ಉಳ್ಳು ರಮೇಶ್ ಅವರು ಹೂಮಾಲೆಯನ್ನು ಹಾಕುತ್ತಿದ್ದಾರೆ. ಅಲ್ಲ, 2 ನಿಮಿಷ ಮಾತಾಡ್ತೀನಿ ನಿಮ್ಮೂರ ಬಗ್ಗೆ. ಆದೂರು ತಾಲೂಕಿನ ದೊಡ್ಡಾರವಣ ಗ್ರಾಮದಲ್ಲಿ ಮಹಾಭಾರತದ ಆಧಾರಿತ ಕಥಾಭಾಗವನ್ನು ಆರಿಸಿಕೊಂಡು ಕನ್ನಡದಲ್ಲಿ ಪಾಂಡವಿಜಯ ಬಯಲಾಟ ಪ್ರದರ್ಶನ ಮಾಡ್ತಿದ್ದೀರಿ ಅಂದರೆ ತುಂಬ ಸಂತೋಷದ ವಿಷಯ ನನಗೆ. ಮತ್ತೊಂದು ವಿಷಯವೇನೆಂದರೆ ಬೂದುಗುಪ್ಪ ಗ್ರಾಮದಲ್ಲಿ ಕರ್ನಾಟಕ ಸರ್ಕಾರದಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಪ್ರಯೋಜನ ಅಡಿಯಲ್ಲಿ ವೀರ ಅಭಿಮಾನ್ಯನ ಕಾಳಗದಲ್ಲಿ ಕೃಷ್ಣ ಅರ್ಜುನರ ಸನ್ನಿವೇಶದಲ್ಲಿ ಶ್ರೀಕೃಷ್ಣ ಪಾತ್ರದಲ್ಲಿ ರಮೇಶ್ ಉಪ್ಪಾರು ಮತ್ತು ಅರ್ಜುನನ ಪಾತ್ರದಲ್ಲಿ ಕುರುಬರ ಹನುಮಂತ ಅತ್ಯದ್ಭುತವಾಗಿ ಪ್ರದರ್ಶನ ಮಾಡಿದರು. ಕರ್ನಾಟಕ ಸರ್ಕಾರಕ್ಕೆ ಗೌರವ ತಂದು ಕೊಟ್ಟಂಥ ವಿಷಯಕ್ಕೆ ನಾನು ನಿಮ್ಮೂರಿಗೆ ಬಂದು ಅವರಿಗೆ ಸನ್ಮಾನ ಮಾಡಿಕೊಡುತ್ತೇನೆ. ಇಲ್ಲಿ ಇನ್ನೊಂದು ವಿಷಯ ಏನೆಂದರೆ ಇವತ್ತಿನ ಸಂದರ್ಭದಲ್ಲಿ ದೊಡ್ಡ ಅರಿವಾಣ ಗ್ರಾಮದವರು ಎಲ್ಲಾರ್ತಿ ದರಗಣ್ಣನವರನ್ನು ಕರೆಸಿಕೊಂಡು ಕೀಚಕನ ಪಾತ್ರ ಕೊಟ್ಟು ಆಹ್ವಾನ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ತಿಳಿಸುತ್ತೇನೆ ನಿಮಗೆ. ಇನ್ನೊಂದು ವಿಷಯ, ಮದುವೆ ಮರಿಸಂಪಾದ್ನವರು ಒಂದು ಮಾತು ಹೇಳಿದ್ರು ನನಗೆ, ನಾನು ಆಂಧ್ರದಲ್ಲಿ ಹುಟ್ಟ ಬದಲು ಕರ್ನಾಟಕದಲ್ಲಿ ಹುಟ್ಟಿದರೆ ತುಂಬ ಚೆನ್ನಾಗಿತ್ತು ಅಂತ ದುಃಖದಿಂದ ಹೇಳಿಕೊಂಡ್ರು. ಏಕೆಂದರೆ ಕರ್ನಾಟಕ ಸರ್ಕಾರದಿಂದ ಮಾನ್ಯ ಮುಖ್ಯಮಂತ್ರಿಯವರಿಂದ ಗುಬ್ಬಿ ವೀರಣ್ಣನ ಪ್ರಶಸ್ತಿ ಕೊಟ್ಟರು ಅವರಿಗೆ. ಹಾಗೂ ಕರ್ನಾಟಕದಲ್ಲಿ ಅಕಾಡೆಮಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಮತ್ತು ಇವತ್ತಿನವರೆಗೂ ಮದುವೆ ಮರಿಸಂಪಾತ್ನವರಿಗೆ ಆಂಧ್ರ ಸರ್ಕಾರ ಗುರುತಿಸಲಿಲ್ಲ ಎಂದು ನೋವಿನಿಂದ ಹೇಳಿದರು. ಮತ್ತೊಂದು ವಿಷಯ ಏನೆಂದರೆ 2025ರಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸರ್ಕಾರ ವತಿಯಿಂದ ಪಂಪೈ ಸ್ವಾಮಿ ಅವರಿಗೆ ಅಕಾಡೆಮಿ ಪ್ರಶಸ್ತಿ ದೊರಕಿತು. ಇದೇ ನಿಮ್ಮ ಆಂಧ್ರ ಕರ್ನಾಟಕದಿಂದ ಒಂದು ಹೇಳಕ್ಕೆ ಇಷ್ಟಪಡ್ತೇನೆ. ಇನ್ನೊಂದು ವಿಷಯ ಲಾಸ್ಟ್ ಏನೆಂದರೆ ಆಂಧ್ರ ಪ್ರದೇಶದಲ್ಲಿ ಗಡಿಭಾಗದಲ್ಲಿ ಪ್ರತಿಭೆಯವರು ಕಲಾವಿದರು ತುಂಬ ಜನ ಮೇಚುಗಳು ಕಲಾವಿದರು ಸಹ ಸಾಕಷ್ಟು ಜನ ಇದ್ದಾರೆ. ಇವರನ್ನು ನಾವು ಗುರುತಿಸಿ ಕರ್ನಾಟಕ ಸರ್ಕಾರಕ್ಕಾಗಲಿ ಆಂಧ್ರ ಸರ್ಕಾರಕ್ಕಾಗಲಿ ನಾವು ಗುರುತಿಸ್ಕೊಡ್ಬೇಕಂತ ನನಗೆ ನಿಮಗೆ 2 ಮಾತು ಹೇಳಿ ನಮಸ್ಕಾರ ಮಾಡ್ಕೊಡ್ತೀನಿ.
ತಾವುದಾರಂಭಿಕೆ ದರಿಯೇ ಭಾಗ್ಯವಾಸಿರಿಯೇ ಈ ಮಾನವ ಚಟಾಸುಬಡ ಕೃತಿಯಿಂದ ಬರುವ ಬೇರೆಗಿಚ್ಚಿನ ರೋಷದಿಂದ ಜಂತಗಳನ್ನು ಕಟ್ಕಡೆಯನ್ನು ಕಡಿಸಿ ಕಿಕ್ಕಿಡಿನ ಸಬ್ದಾಸುಡ ನಮ್ಮ ಪ್ರಯಾಣ ಅಂತ ನಟಿಸುವ ದಿಢ ಪರಕ್ರಿಂದ ಬಂದು ವಿಚಾರಿಸಿ ನೀನು ಓ ದೇವ ನಾವು ತಾರಂದರೆ ಸೀತಾದೇವಿಗೆ ಶ್ರೀರಾಮನ ಚಿಂತೆ ಅಕ್ಕಾಮಾದೇವಿಗೆ ಮಲ್ಲಿಕಾರ್ಜುನ ಚಿಂತೆ ದ್ರೌಪದಿಗೆ ಪಾಂಡವರ ಚಿಂತೆ ಇಲ್ಲಿ ನಿಂತ ನಮ್ಮ ರೈತರಿಗೆ ಮಳೆ ಬಂದು ಬೆಳೆಯಬೇಕೆಂಬುವ ಚಿಂತೆ ಇಲ್ಲಿ ಕುಂತುಕೊಂಡ ನಮಕ್ಕವರಿಗೆ ಈ ಶಳಾಗ ನೆಚ್ಬಿಡಿ ಯಾವ ತಿಕ್ಕಬೇಕು ಯಾವಾಗಿಲ್ಲ ಎಂಬುವ ಚಿಂತೆ ಇಂಥ ಚಿಂತವನ್ನು ತೋಲ ಬಂದ ಚಿಂತನಾಗಿ ತಮ್ಮನ್ನು ಮಾತಾಡಿಸುವ ಸುಂದರ ಸಾರಥಿ ನಾನೆಲ್ಲವೇನೋ ದೇವ ಹೇಳಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವ ಸಾರದೆ ಭೂಪತಿ ಲಕ್ಷ್ಮಿ ಸಾಮ್ರಾಜ್ಯ ಲಕ್ಷ್ಮಿ ಕಳಚುತ ಸಾತ್ರಕ್ಷ ಪ್ರತಿಪಕ್ಷ ನೆರವರ ಗರ್ವ ಶಿಕ್ಷಕರು ಹಾಗಾಗಿ ಏತಿಲ್ ಕೇಳ ಒಂದು ತರವಾದ ಸಿಂಧು ಶರತ್ಕಂದರ ಚೆನ್ನಾಗಿ ಮೂರ್ತಿ ಕುರುಕುಲ ಚಕ್ರವರ್ತಿ ದುರ್ಯೋಧನ ಮಹಾರಾಜನಿಗೆ ಮೆತ್ತನಾಯಿ ಜಾತ್ರದ ರಂಗರ ಸಂಘಟಿತ ಸಿಂಗರವೇ ಅಂಗ ದೇಶಕ್ಕೆ ರಾಜನಾದ ಕರಿಕೆ ನಮ್ಮ ಮಹಾರಾಜನಂತ ತಿಳಿಯಲಾಗಿದೆ ಕಲಿಕರ್ಣ ಮಹಾರಾಜರ ತಾವಾದರೆ ಬಂಗಾರದಿಂದ ಕಂಗೊಳಿಸುವ ಈ ಸಭಾಮಧ್ಯಕ್ಕೆ ಬಂದ ಕಾರಣವೇನು ಭೂಪತಿ ಲಕ್ಷ್ಮೀ ಸಾಕು ಮಾಡಮ್ಮ ಗಂಗಮ್ಮತ್ತೇನು ಇಟ್ಟುಬಿಟ್ಟಿ ಬಾಯಿಗೆ ಈ ಸುಂದರವಾದ ಸಭಾ ಮಂಟಪಕ್ಕೆ ಬಂದ ಕಾರಣವೇನು ಹೌದು ದೇವ ನಮ್ಮ ಕೌರ ಮಹಾರಾಜನನ್ನು ಶೀಘ್ರವಾಗಿ ಕರೆಸಿದ ಕಾರಣ ವರ್ಣವಾದ ಕಂಡಿಗೆ ಸಾರುತ್ತೆ ನಮ್ಮ ರಾಜನ ನಿಮ್ಮ ಭೂಪತಿ ಪೀಠವನ್ನು ಅಲಂಕರಿಸಿರಿ ಜಾಗೃತಿ ಮೇಲೆ ಕೇಳೋ ಆವು ಆವೋ ಕರ್ಣ ಓ ರಾಜ ಭೂತಳಾಧಿಪನಾದ ಧರ್ಮರಾಜನೋಳ ದೂತಮಗದಿಂದ ಅವರ ಶ್ರೀ ಸಾಮ್ರಾಜ್ಯನ ವಶ ಮಾಡಿಕೊಂಡೆ ಎನ್ನ ಛಲವಮ್ಮ ತೀರಿಸಿಕೊಂಡೆ ಆದರ ಬಿಡುಮನಿತರಾದ ಪಾಂಡವರ ಎನ್ನ ಅಗ್ನಿವೋಳ ಸಮ್ಮತದಿಂದ ಇರುವಂತೆ ಮಾಡೋ ಸೂರ್ಯನಂದನ ವಾರದಿಗೆ ಶರತ್ಕಲ ಚಂದ್ರನಂತೆ ಪರಿಶೋಧಿಸುವ ದುರ್ಯೋಧನ ಮಹಾರಾಜನೇ ಆಹೋ ಕರ್ಣ ಆ ಬಿಳಿ ಬಂಜರಾದ ಪಾಂಡವರನ್ನು ಜಾಗ್ರತೆಯಿಂದ ಬೆಳೆದು ನಿಮ್ಮ ಅರಮನೆಯಲ್ಲಿ ಆಹೋ ಕರ್ಣ ಇದಕ್ಕೇನಾದ್ರೆ ಪ್ರತಿ ಉತ್ತರವನ್ನು ಹಾಡಿದರೆ ಎನ್ನ ನೀವು ಕೈ ಕಡದಿಂದ ಶಿರವನ್ನು ಕತ್ತಿಸಿ ಹಸ್ತು ಮಹಾದಾರ ಕಟ್ಟಿಸುವೆ ಅವೋ ರಾಜ ಆವೋ ಕರ್ಣ ತಡ ಮಾಡದ ಕಾಡುಗಳರಾದ ಪಾಂಡವರನ್ನು ಜಾಗ್ರತೆಯಿಂದ ಪಿಡಿದು ತರಿಸುವ ರಾಜ ಅವೋ ಛಲದಂಕನಾದ ಕಲಿಕರ್ಣನೇ ರಾಜ ಪಾಂಡವರ ಇವರನ್ನ ಮತ್ತವರ ಸೈನ್ಯರಾದ ಪಾಂಚಾಲನ ಗರ್ಜೆ ಎಲ್ಲ ಸಾಗ್ರ ನಿಲ್ಲಿಸು ಚಂಚಲಾಕ್ಷಿಯಾದ ಪಾಂಚಾಲನ ಗಿಂಚುತ್ತ ಕರ್ಣವಿಲ್ಲದೆ ಸಭಾನು ತರಿದೆ ಪುಡಿಪಿ ಹೇಳದ ಮಾನಭಂಗ ಮಾಡಿಸು ಕರ್ಣಭೂಪ ಸತ್ಕೇತು ಪ್ರತಾಪ ತಿಂಡರಾಯ ದೂರದಿರದ ಕೌರವಾಗ್ರೇನೆ ಅವೋ ಕರ್ಣ ಆ ದೂರಧೀರರಾದ ಪಾಂಡವರನ್ನು ಶ್ರೀ ಸಾಮ್ರಾಜ್ಯ ದುತ್ವಗಳಿಂದ ಇನ್ನು ಬಲಿರೇ ನಿನ್ನ ಮೇಲೆ ಶ್ರೀ ಸಾಮ್ರಾಜ್ಯ ಏರು ಇನ್ನ
ಮೇಲೆ ಶ್ರೀ ಸಾಮ್ರಾಜ್ಯಂ ಏರ ಪರಿಪಾಲಿಸು ನಿನ್ನ ಸಂಪದಕ್ಕೆ ವೀಡಿಲ್ಲ ಕಂಡಿಯ ಕುರುಪುಪತ ಮತ್ತೆ ಮುಂದಿನ ಅವು ಖಡ್ಗರಿಯಾದ ಕರ್ಣ ಹಿಂದಿನ ದಿನ ರಂಡಬಲರಾದ ಪಾಂಡನಂದರನ್ನು ಕರೆಸು ಎನ್ನ ಎದಸಳ ನಿಲ್ಲಿಸು ರಾಜ್ಯಗಳ ಧೂಳವಮ್ಮ ನೆಬರ್ಸಲ ನೇಮಸೋ ಇದಕ್ಕೆ ಪ್ರತಿ ಉತ್ತರನ ಆಡಿದರೆ ಕೃತಜ್ಞನ ಪಟ್ಟಣದ ಆದ ಮಿಡಿಸುವೆ ದ್ರುಪದನಂದಗನ ಮಾನವನ ಅಭ್ಯರಿಸುವೆ ಎನ್ನ ಛಲವಮ್ಮ ತೀರ್ಚಿಕೊಳ್ಳುವೆ ಹಿಂದಿಗ ಶ್ರೀ ಗರ್ಜಲಿಂಗನ ಪಾದ ಅಂತಃಕರಣದಿಂದ ನಾನು ದಂಡನಾಗಿರುವರು ಅಹೋ ರಾಧಯ ಅಹೋ ರಾಜ ವೈರಿಗಳನ್ನ ಗಾಢರಣಕ್ಕೆ ದಾವಗ್ನಿ ಪ್ರವೇಶಿ ನನ್ನ ಅಗ್ನಿ ಬಂದು ನಿಲ್ಲಿಸು ಕಂಡಿಯ ಹರಿಕರಣನೇ ಇತ್ತಂಡರಾಯರಾದ ಗಂಡ ನಡೆಸಿದ ಕುರುಕುರುಪ ಸತ್ತೀಸ ಕಳಪ ಆ ಶಶಿಮುಖಿಯಾದ ಪಾಂಚರ್ಯನ್ನು ಜಾಗೃತಿಗಿಂತ ಪಿಡಿದು ನಿಮ್ಮ ಅರಮನೆಯಲ್ಲಿ ನಿಲ್ಲಿಸಿ ಇದಕ್ಕೇನಾದ್ರೂ ಪ್ರತಿ ಉತ್ತರವನ್ನು ಹಾಡಿದರೆ ಬಲಿರಿ ಕೈ ಕಡೆದಿಂದ ಶಿರವನ್ನು ಕತ್ತರಿಸಿ ಮಹಾದಾರಿಗೆ ಕಟ್ಟಿಸಿವೆ ಅವೋ ರಾಜ ಆ ಮದಂದರಾದ ಭೀಮ ಅರ್ಜುನರು ಏನಾದ್ರೂ ಹುಲಿಕೆ ಕದನಕ್ಕೆ ಬಂದರೆ ಸದವರನ್ನು ಬಡಿದು ಶಿರವನ್ನು ತೆಗೆದು ಅಸ್ತ್ರವನ್ನು ಮಹಾದಾರ ಕಟ್ಟಿಸಿವೆ ಅವೋ ರಾಜ ತಡ ಮಾಡದ ರಾಜಾಂಗದಲ್ಲಿರುವ ರಜವನ್ನು ಮುಗಿಸಿ ನೇಮಕನ ರಾಜ ಸಿದ್ಧವಾಗಿ ನಮ್ಮ ಕಚೇರಿ ಮುಂದೆ ಬಿದ್ದಿರದೆ ಎದ್ದ ಕಡೆಗೆ ಸದ್ಯಕ್ಕೆ ನಿನಗೆ ಬುದ್ಧಿ ಕಡಿಮೆ ಆದರೆ ನಿನ್ನ ಗುಣ ಅತಿಶಮ ಕಂಡು ಮನ್ನಿಸುವೆ ಸಾರಥಿ ಅಖಂಡಗಳ ಪ್ರಚಂಡರಾದ ಪಾಂಡವರಲ್ಲಿಗೆ ಹೋಗಿ ಉಲ್ಲಾಸದಿಂದ ಬೋವಲ್ಲಭನಾದ ದುರ್ಯೋಧನ ಮಹಾರಾಜ ಕರೆತನೆಂದು ಕರೆತರುವಂತನಾಗಲ ಸಾರಥಿ ಮಾಧವ ಮಹಿಮಾ ಪೂರ್ಣ ಹೇ ಮಾಧವ ಮಹಿಮಾ ಪೂರ್ಣ ಹೇ ಮಾಧವ ಮುನಿಜನ ವಂದಿತ ಪುಣ್ಯ ಚರಿತ ಮುನಿಜನ ವಂದಿತ ಪುಣ್ಯ ಚರಿತ ಹೇ ಮಾಧವ ಮಹಿಮಾ ಪೂರ್ಣ ಹೇ ಮಾಧವ ವನಮಾಲಿ ವೈಕುಂಠ ನಿವಾಸ ವನಮಾಲಿ ವೈಕುಂಠ ನಿವಾಸ ಭಕ್ತಜನೋದ್ಧಾರಿ ಭವ ಭಯನಾಶ ಭಕ್ತಜನೋದ್ಧಾರಿ ಭವ ಭಯನಾಶ ಘನಶ್ಯಾಮ ಪಿತೋಷ ಘನಶ್ಯಾಮ ಸುಂದರ ಬಂದವರನ್ನು ತಾರದಾರೆಂದು ಕೇಳಿದ ದೇವ ಭೀಮ ಬಾಂಧವ ಎಲ ಮಾನವ ದೇವ ರಂಗತ್ರತ್ನ ಸಂಘಟಿತ ಗಾಂಗೇಯ ನಿರ್ಮೂಲ ತುಂಗ
ಮಂಗಳ ಸಂಗೀತ ಮಾದ ಶೃಂಗಾರ ರಂಗಸಭಾ ರಂಗ ಬಹಿರಂಗ ದ್ವಾರದಲ್ಲಿ ನಿಂತು ವಿಚಾರಿಸುವ ಮನುಜ ನೀನು ದಾರು ನಿನ್ನ ನಾಮಾಂಕಿತವೇನು ಹೇಳುವುದೇ ಬಡ ಕುಟುಂಬವೇ. ಸಾರಥಿ ಸಾರಥಿ ಎಂದು ಕರೆಯುತ್ತಾರೆ ದೇವ, ಹೇಳಬೇಕು ನಿಮ್ಮ ನಾಮಾಂಕಿತವ. ಎಲ ಸಾರಥಿ ದೇವ, ನಾವು ದಾರೆಂದರೆ ತಾವುದಾರು ದೇವ. ಉಜ್ವಲ ಕಾಂತಿ ವಿಸ್ತರಿಸುವ ನಿಸ್ಥುಲ ಮಣಿಗಳು ಶಿಸ್ತಾಗಿ ತೊಟ್ಟು ಪಟ್ಟಿ ಪಿತಾಂಬರಮನುಟ್ಟು ಸಲ್ಲಲಿತ ಹಸ್ತದಲ್ಲಿರ್ಪ ಎಣ್ಣೆಯ ಬಿಲ್ಲು ಬಾಣಂಗಳು ಉಲ್ಲಾಸದೆಂಪಿಡಿದು ಪುಲ್ಲಗರನಂತೆ ಪ್ರಭಾಕರ ಪ್ರಭಾ ಸಮಾನ ಸಭಾಸ್ಥಾನಕ್ಕೆ ರಭಸದಿಂದ ಬಂದವರು ದಾರೆಂದು ಮುಂದೆ ನಿಂತು ಕೇಳುತ್ತೀಯ. ಹೌದು ದೇವ. ಎಲ ಸಾರಥಿ ದೇವ, ದುರಿತ ಪರಿಹರಣ ಪರಮ ಕರುಣಾಭರಣ ಹರಿಹರ ಗುರುಚರಣಕ್ಕೆ ಶರಣಮುಗಿಯುತ್ತ ಹರ್ಷದಿಂದ ಕೇಳು. ದೇವ, ಅಪ್ರಮ ಚುಂಬಿತದ ವಿಪ್ರಮ ಸುಪ್ರತಾರ ಪ್ರವಾದ ಮಣಿಘಟಿತೋತಾದ ವರಾಯದ ಪಟುದ್ರೆ ರಿವಡ ದೀಪ್ತ ಭವ್ಯಾಪ್ತ ಕಲಿದೀಪ್ತ ಶರತ್ಚಂದ್ರ ಸುರೇಂದ್ರ ನಗರೋಪಮಾದ ಇಂದ್ರಪ್ರಸ್ಥಪುರಕ್ಕೆ ಪಟ್ಟಾಧೀಶ್ವರನಾದ ಧರ್ಮರಾಜರೆಂದು ತಿಳಿಯಲ ಸಾರಥಿ ಕುಶಲಮತಿ. ಧರ್ಮರಾಜ ಮಹಾರಾಜರ ತಾವಾದರೆ ಈ ಸಭಾಮತಕ್ಕೆ ಬಂದ ಕಾರಣವೇನು ರಾಜ ರವಿಕೋಟಿ ತೇಜ? ಸಾರಥಿ ದೇವ, ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ? ಇಂದಿನ ದಿನ ಕಪಟ ಕುರುಪತಿಯ ಮನವನ ಅರಿಯದೆ ಹಿತದಿಂದ ಜೂಜವನಾಡಿ ಹಾ. ಸಕಲ ಸಾಮ್ರಾಜ್ಯವನ್ನು ಸೋತೆನು ಮತ್ತು ನಮ್ಮೈವರ ಪ್ರಿಯ ಸತಿಯರಾದ ದ್ರೌಪದಿಯನ್ನೂ ಸೋತೆನು. ಹಾ. ಇದನ್ನು ಎನ್ನನುಜರಾದ ಭೀಮಾರ್ಜುನರ ಮುಂದೆ ತಿಳಿಸಲು ಬರೋಣವಾಯಿತು ಸಾರಥಿ. ತಿಳಿಯುತ್ತೇನ ಬಂದ ಸಂಗತಿ? ತಿಳಿಯಿತು ಭೂಪತಿ, ಮುಂದೇನು ಸಂಗತಿ? ಎಲ ಸಾರಥಿ ದೇವ, ಎನ್ನನುಜರಾದ ಭೀಮಾರ್ಜುನರನ್ನು ಬರ ಹೇಳು ಸಾರಥಿ. ಹೋಗು ನಿಮ್ ಜಾಗೃತಿ. ನಿಮ್ಮಿಷ್ಟ ಅಂತ ಅಲ್ಲ ಭೂಪತಿ, ಪೀಠವನ್ನು ಅಲಂಕರಿಸಿರಿ ಜಾಗೃತಿ. ಭೀಮ ಅರ್ಜುನ, ಭೀಮ ಅರ್ಜುನ, ಭೀಮ ಅರ್ಜುನ ಕರ್ಕೊಂಡ್ರೆ ಭೀಮ ಅರ್ಜುನ. ಲೇಟ್ ಮಾಡಬಾರ್ದು. ಭೀಮ ಅರ್ಜುನ. ಬಾರಿ ತೊಂದರೆ ಆಗ್ತಾ ನೀವು ಅರ್ಜೆಂಟ್ ಆಗಿ ಬರ್ಬೇಕು. ಲೇಟ್ ಮಾಡಬಾರಣ, ಕರ್ಕೊಂಬರ ಟೈಮ್ ಆಗತ್ತೆ. ಕೆಂಪವನ ಕಲ್ಲನ ತೋರೆ ಒಳ್ಳೆ ನೋಡಬೇಡ ನನ್ನ ಮಾರೆ ಅಚ್ಚಿನ ಪಾಕಿತ ಬೆಳೆದೈತಿ ನಿನ್ನ ಬಣ್ಣ ಒಡೆದಾಡ ನನ್ನ ಕಣ್ಣ ಮೈ ಮರೆತು ಕುಂತಾಗ ನಗಬೇಡ ನನ್ನ ನೋಡೆ ನೂರಂತ ಕಣ್ಣ ನನ್ನ ಮೇಲ ಬರಲಿ ಎಂದ ನಾನು ಓಡಿ ಆಗಬೇಡ ನೀ ಸಿಕ್ಕ ಕಂಪನ ಗಲ್ಲದ ತೋರೆ ಒಳ್ಳೆ ನಡೆದಾಟ ನನ್ನ ಮಾರೆ. ಯಾಕಂದ್ರೆ ಲೇಟ್ ಮಾಡಬಾರ್ದು. ಹಿಂದೆ ಬರೋ ಕೀಚಕನ ಪಾತ್ರಕ್ಕೆ ಟೈಮ್ ಆಗ್ತದೆ. ದಯವಿಟ್ಟು ಮ್ಯಾನೇಜ್ಮೆಂಟ್ಗೆ ಪಾತ್ರ ಕಳಿಸ್ಕು. ಕೃಷ್ಣ ಪಾತ್ರ ಮಾಡುವಂಥವ್ರಿಗೆ ತಬಲ ಮಾಸ್ಟರ್ ಬಸವರಾಜಣ್ಣ ಅವರಿಗೆ 101 ರೂಪಾಯಿ ಒಂದು ಕಾಣಿಕೆ ಹಾಕೊಟ್ಟು. ಯಾಕಂದ್ರೆ ಲೇಟ್ ಮಾಡಬಾರ್ದು. ಪಾತ್ರ ಕಳಿಸ್ಕೊಡ್ಬೇಕು.